ಸ್ನೇಹಿತರೆ, ನಾವು ಎಲ್ಲರೂ ಜೀವನದಲ್ಲಿ ಯಶಸ್ಸನ್ನು ಹೊಂದಲು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲು ಕನಸು ಕಾಣುತ್ತೇವೆ. ಆದರೆ ಕೆಲವೊಮ್ಮೆ ಎದುರಾಗುವ ಅಡೆತಡೆಗಳು, ವಿಕಲತೆಗಳು ನಮ್ಮನ್ನು ಹಿಂಜರಿಯುವಂತೆ ಮಾಡಬಹುದು. ಇಂದಿನ ಈ ವಿಡಿಯೋವಿನ ಮುಖಾಂತರ ಯಶಸ್ಸು ಮತ್ತು ಪ್ರೇರಣೆ ಎಂಬ ಮಹತ್ವದ ವಿಷಯದ ಕುರಿತು ಹೇಳುತ್ತೇನೆ. ಯಶಸ್ಸು ಎಂದರೆ ಕೇವಲ ಹಣ ಸಂಪಾದನೆ ಅಥವಾ ಪ್ರಖ್ಯಾತಿಯೇ ಅಲ್ಲ. ಅದು ನಮ್ಮ ಕನಸುಗಳನ್ನು, ಗುರಿಗಳನ್ನು ಸಾಧಿಸುವುದರಿಂದ ಬರುವ ಆನಂದ ಮತ್ತು ಆತ್ಮ ಸಂತೃಪ್ತಿಯಾಗಿದೆ. ಯಾರು ಸರಿಯಾದ ದಿಕ್ಕಿನಲ್ಲಿ ಪ್ರಾಮಾಣಿಕತೆ ಮತ್ತು ಶ್ರಮದೊಂದಿಗೆ ಮುಂದೆ ಸಾಗುತ್ತಾರೆ, ಅವರಿಗೆ ಯಶಸ್ಸು ಖಚಿತ. ಯಶಸ್ಸು ಎಲ್ಲರಿಗೂ ಬೇರೆ ಬೇರೆ ಆಗಿರಬಹುದು. ಒಬ್ಬರಿಗೆ ಉತ್ತಮ ಉದ್ಯೋಗ ಸಾಧನೆಯಾಗಬಹುದು, ಇನ್ನೊಬ್ಬರಿಗೆ ಉತ್ತಮ ವ್ಯವಹಾರ ನಡೆಸುವುದು. ಆದರೆ ಒಂದು ಸಂಗತಿ ಸ್ಪಷ್ಟ: ಯಾವುದೇ ಯಶಸ್ಸು ಶ್ರಮವಿಲ್ಲದೆ ಸಾಧ್ಯವಿಲ್ಲ. ಇದು ಕೃಷಿಕನ ಕಾರ್ಯವನ್ನೇ ತೆಗೆದುಕೊಳ್ಳಿ. ಅವರು ನೆಲ ಅಗಿದು, ಬೀಜ ಬಿತ್ತಿ, ನೀರು ಹಾಕಿ ಬೆಳೆಯನ್ನು ಬೆಳೆಸುತ್ತಾರೆ. ಈ ಸುದೀರ್ಘ ಶ್ರಮದ ನಂತರ ಮಾತ್ರ ಅವರ ಪರಿಶ್ರಮದ ಫಲ ಸಿಗುತ್ತದೆ. ಹಾಗೆಯೇ ನಮ್ಮ ಬದುಕಿನ ಗುರಿಗಳನ್ನು ಸಾಧಿಸಲು ಸಹ ಸಮಯ, ಶ್ರಮ, ಸಹನೆ ಮತ್ತು ಅದಮ್ಯ ಮನೋಬಲ ಅಗತ್ಯ. ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರು ಎಂದೋ ಹೇಳಿದ ಮಾತು ಏನೆಂದರೆ, ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನೀವು ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಇನ್ನೊಬ್ಬರ ಕನಸುಗಳನ್ನು ನನಸು ಮಾಡುವವರಿಗೆ ಮಾತ್ರ ನೀವು ಸಹಾಯ ಮಾಡುವವರು ಆಗುತ್ತೀರಿ. ಸ್ನೇಹಿತರೆ, ನಾವು ದೊಡ್ಡ ಕನಸುಗಳನ್ನು ಕಾಣಬಹುದು, ಆದರೆ ಅದನ್ನು ನಿಭಾಯಿಸಲು ಬೇಕಾದ ತ್ಯಾಗ ಮತ್ತು ಶ್ರಮವನ್ನು ನಾವು ಮಾಡಲು ಸಿದ್ಧರಿರಬೇಕು. ಸ್ನೇಹಿತರೆ, ಅಮಿತಾಬ್ ಬಚ್ಚನ್ ಈ ಹೆಸರನ್ನು ಕೇಳಿದರೆ ಭಾರತೀಯ ಚಿತ್ರರಂಗದ ಮಹಾನಾಯಕ ನೆನಪಾಗುತ್ತಾರೆ. ಆದರೆ ಅವರ ಪ್ರಾರಂಭಿಕ ಜೀವನ ಅತ್ಯಂತ ಕಷ್ಟಕರವಾಗಿತ್ತು. ಅವರು ತಮ್ಮ ಮೊದಲ 12 ಚಿತ್ರಗಳಲ್ಲಿ ವಿಫಲರಾಗಿಲ್ಲ. ಆದರೆ ಅವರು ಹಿಮ್ಮೆಟ್ಟಲಿಲ್ಲ. ಅವರು ಕೆಲಸ ಮಾಡುತ್ತಾ, ಹಾರ್ಡ್ ವರ್ಕ್ ಮಾಡುತ್ತಾ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡರು. ಸ್ನೇಹಿತರೆ, ನೀವು ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬುದು ಗೊತ್ತಿಲ್ಲದಿದ್ದರೆ ನಿಮಗೆ ಯಶಸ್ಸು ಯಾವಾಗಲೂ ಸಿಗುವುದಿಲ್ಲ. ಮೊದಲು ನಿಮ್ಮ ಕನಸುಗಳಿಗೆ ಸ್ಪಷ್ಟವಾದ ಗುರಿಯನ್ನು ಹೊಂದಬೇಕು. ಗುರಿ ಇಲ್ಲದೆ ಸಾಗಿದರೆ ನಾವು ಯಾವತ್ತಿಗೂ ಯಶಸ್ಸು ಕಾಣುವುದಿಲ್ಲ. ನೀವು ಹೇಗೆ ಒಮ್ಮೆ ಬಿದ್ದರೂ ಮತ್ತೆ ಎದ್ದು ನಿಂತು ಮುಂದುವರಿಯಬೇಕು ಎಂಬ ಧೈರ್ಯ ನಿಮ್ಮಲ್ಲಿರಬೇಕು. ಯಶಸ್ಸಿಗೆ ಎಡೆಬಿಡದ ನಿರ್ಧಾರಗಳು ಅತ್ಯಗತ್ಯ. ಒಂದು ಸರಿಯಾದ ನಿರ್ಧಾರ ನಿಮ್ಮ ಬದುಕನ್ನೇ ಬದಲಾಯಿಸಬಹುದು. ಯಶಸ್ಸು ಕ್ಷಣಾರ್ಧದಲ್ಲಿ ಸಾಧ್ಯವಲ್ಲ. ಅದು ಎದೆಗುಂದದೆ ಮುಂದುವರಿದವರಿಗೆ ಮಾತ್ರ ಲಭಿಸುತ್ತದೆ. ಟ್ರಾಫಿಕ್ನಲ್ಲಿ ದಟ್ಟವಾದ ಸಂಚಾರದಲ್ಲಿ ವೇಗವಾಗಿ ಹೋಗಲು ಸಾಧ್ಯವಿಲ್ಲ. ಹಾಗೆಯೇ ಜೀವನದಲ್ಲಿಯೂ ತಾಳ್ಮೆಯೊಂದಿಗೆ ಪ್ರಯತ್ನಿಸಬೇಕು. ಸ್ವಾಮಿ ವಿವೇಕಾನಂದರು ಏನು ಹೇಳಿದಾರೆಂದರೆ, ನೀವು ಏನಾದರೂ ಸಾಧಿಸಬೇಕು ಎಂದರೆ ಅದಕ್ಕೆ ಸಂಪೂರ್ಣ ಮನಸ್ಸನ್ನು ಒತ್ತಿಹಾಕಿ, ಯೋಗಿಯಾಗಿ ಅದರಲ್ಲಿ ಮಗ್ನನಾಗಬೇಕು. ಸ್ನೇಹಿತರೆ, ಸೋಲು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸುತ್ತದೆ. ಪ್ರತಿಯೊಂದು ಸೋಲಿನಿಂದ ನಾವು ಹೊಸ ಪಾಠ ಕಲಿಯಬಹುದು. ಅದನ್ನು ನಮ್ಮ ಬಲವನ್ನಾಗಿ ಪರಿವರ್ತಿಸಬಹುದು. ಎದುರಾಗುವ ಸವಾಲುಗಳನ್ನು ಅಪ್ಪಿಕೊಳ್ಳಿ. ನೀವು ಸೋತಾಗ ನಾನು ಇನ್ನು ಮುಂದೆ ಹೇಗೆ ಉತ್ತಮವಾಗಬಹುದು ಎಂದು ಆಲೋಚಿಸಿ. ಸೋಲು ನಿಮ್ಮ ಅಂತಿಮ ಇತ್ಯರ್ಥವಲ್ಲ, ಅದು ನಿಮಗೆ ಇನ್ನಷ್ಟು ಒಳ್ಳೆಯ ಅವಕಾಶಗಳ ದಾರಿಯನ್ನು ತೆರೆಯಬಹುದು. ಸ್ನೇಹಿತರೆ, ನೀವೇ ನಿಮ್ಮ ಯಶಸ್ಸಿನ ನಿರ್ಮಾಪಕರು. ಯಶಸ್ಸು ಯಾರೊಬ್ಬರಿಗೂ ಉಡುಗೊರೆಯಾಗಿ ಬರುವುದಿಲ್ಲ. ಅದು ಒಬ್ಬ ವ್ಯಕ್ತಿಯ ಶ್ರಮ, ಸಮರ್ಪಣೆ, ನಂಬಿಕೆ ಮತ್ತು ನಿರಂತರ ಪ್ರಯತ್ನಗಳ ಫಲವಾಗಿದೆ. ಯಶಸ್ಸನ್ನು ಎಷ್ಟು ದೂರ ಇರಬಹುದು ಎಂದು ಭಯಪಡಬೇಡಿ. ಅದನ್ನು ಸೆರೆಹಿಡಿಯಲು ನಿಮಗೆ ಬೇಕಾದ ಏಕೈಕ ಶಸ್ತ್ರಾಸ್ತ್ರ ನಿಮ್ಮ ಶ್ರಮ ಮತ್ತು ಧೈರ್ಯ. ಒಂದು ಬಿತ್ತನೆ ಮಾಡಿದ ಮೇಲೆ ಬೆಳೆ ಬರಲು ಸಮಯ ಬೇಕು. ಅದೇ ರೀತಿ ನಿಮ್ಮ ಯಶಸ್ಸಿಗೂ ಸಮಯ ಬೇಕು. ಅದಕ್ಕಾಗಿ ಶ್ರಮಿಸಿ, ನಿರಂತರವಾಗಿ ಹೋರಾಡಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತದೆ. ಸ್ನೇಹಿತರೆ, ಈಗ ನಿಮ್ಮ ಮುಂದಿದೆ 2 ಆಯ್ಕೆಗಳು. ಮೊದಲನೆಯದಾಗಿ, ಕಠಿಣ ಪರಿಶ್ರಮ, ಧೈರ್ಯ ಮತ್ತು ತಾಳ್ಮೆಯಿಂದ ಯಶಸ್ಸನ್ನು ಪಡೆಯಲು ಹೋರಾಡೋದು. ಎರಡನೆಯದಾಗಿ, ಸೋಲು, ಆಯಾಸ ಮತ್ತು ಅಸಾಧ್ಯತೆಗಳ ಎದುರು ಶರಣಾಗೋದು. ನೀವು ಯಾವ ದಾರಿ ಹಿಡಿಯುತ್ತೀರೋ ಅದು ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಇಂದೇ ನಿರ್ಧಾರ ಮಾಡಿ, ಕೆಲಸ ಆರಂಭಿಸಿ, ನಿಮ್ಮ ಕನಸುಗಳನ್ನು, ಗುರಿಗಳನ್ನು ಸಾಧಿಸಿ. ನಿಮ್ಮ ಮುಂದಿನ ಯಶಸ್ವಿ ಜೀವನಕ್ಕೆ ಹಾರ್ದಿಕ ಶುಭಾಶಯಗಳು.